ಈಗಲೇ ಕಟ್ ಮಾಡಿಲ್ಲ. ಅಯ್ಯೋ ನೈಫಲ್ಲಿ ಇಟ್ಟೆ ನಾನು. ಇದೇ ಆಗೋದು ಒಂದು ಅರ್ಧ ಕುಕ್ಕಿಂಗ್ ಈ ಥರನೇ ಹೋಗೋದು ಎಲ್ಲ. ಹಾಯ್, ವೆಲ್ಕಮ್ ಟು ಎಪಿಸೋಡ್ 2 ಆಫ್ ಕುಕ್ಕಿಂಗ್ ವಿತ್ ನಾನ್ ಕುಕ್. ಮತ್ತು ಹೇಗಿದ್ದೀರಾ ಎಲ್ಲರೂ? ಹೇಗೆ ಅನಿಸ್ತು ನಂದು ಫಸ್ಟ್ ಎಪಿಸೋಡ್? ನಿಮ್ಗೆ ಇಷ್ಟ ಆಯಿತಾ? ನೀವು ಟ್ರೈ ಮಾಡಿದ್ರಾ ಪಾಸ್ತಾ? ಟ್ರೈ ಮಾಡಿದರೆ ಕಮೆಂಟಲ್ಲಿ ಹೇಳಿ ಎಷ್ಟು ಜನ ಟ್ರೈ ಮಾಡಿದ್ರಿ ಅಂತ, ಆಯಿತಾ? ನಂಗೆ ಒಂಚೂರು ಖುಷಿ ಆಗುತ್ತೆ, ಸೊ ದ್ಯಾಟ್ ನೆಕ್ಸ್ಟ್ ನಾನು ಕೂಡ ಒಂಚೂರು ಕುಕ್ಕಿಂಗ್ ಕಲೀಲಿಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅಂತ. ಓಕೆ, ಸೊ ಇವತ್ತು ನಾನು ಅಂದ್ಕೊಂಡೆ ಚಿಕನ್ ಗ್ರೇವಿ ಮಾಡೋಣ ಅಂತ. ಬಟ್ ಚಿಕನ್ ಗ್ರೇವಿ ನಾನು ರೆಡ್ ಕಲರ್ ಗ್ರೇವಿ ಬರುತ್ತೆ, ಅದನ್ನು ನಾನು ಒಮ್ಮೆ ಮಾಡಿದ್ದೀನಿ, ಅಷ್ಟು ಚೆನ್ನಾಗಿ ಬಂದಿಲ್ಲ. ಸೊ ಇವತ್ತು ಅಂದ್ಕೊಂಡೆ ಗ್ರೀನ್ ಮಸಾಲ ಗ್ರೇವಿ ಮಾಡೋಣ ಅಂತ. ಬನ್ನಿ ಹೇಗಾಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಐ ವಿಲ್ ವೇರ್ ದಿಸ್ ಕ್ಯೂಟ್ ಆ್ಯಪ್ಟಮ್ ವಿಚ್ ಈಸ್ ಗಿಫ್ಟೆಡ್ ಬೈ ಮೈ ಮದರ್ ಇನ್ ಲಾ. ಕ್ಯೂಟ್ ಇದೆ ಅಲ್ಲ? ಯಾ, ಫಸ್ಟ್ ನಾನು ಇದೇ ಮಾಡೋದು, ಯಾಕಂದರೆ ನನಗೂ ಕಿಚನ್ಗೂ ಏನೋ ಆಗಿ ಬರಲ್ಲ. ಏನಾದರೂ ಮಾಡ್ತಾಯಿರ್ತೀನಿ ಒಂದೇ ಡ್ರೆಸ್ಸಿಗೆಲ್ಲ ಇದ್ದ ಮಸಾಲೆ ಎಲ್ಲ ಕುಕ್ಕಿಂಗ್ ಅಡುಗೆಗಿಂತ ನನ್ನ ಬಟ್ಟೆಯಲ್ಲೇ ಜಾಸ್ತಿ ಇರುತ್ತೆ, ಅದಕ್ಕೆ. ಓಕೆ ಅಲ್ವಾ? ಓಕೆ ಬನ್ನಿ. ಇವಾಗ ಫಸ್ಟ್ ನಾನೇನು ಮಾಡೋದಂದರೆ, ಫಸ್ಟು ನನ್ನ ಅಡುಗೆ ಮಾಡೋ ಒಂದು ಸ್ಟೈಲ್ ಯಾವ ಥರ ಅಂದರೆ, ಈಗ ಯೂಟ್ಯೂಬ್ ರೆಫರೆನ್ಸ್ ಆಗಿದ್ದರೆ ಫಸ್ಟ್ ಯೂಟ್ಯೂಬ್ ಚಾನಲನ್ನು ಕರೆಕ್ಟಾಗಿ ಹೇಗೆ ಅಡುಗೆ ಮಾಡ್ತಾರೆ ಅಂತ ಕರೆಕ್ಟಾಗಿ ನೋಡ್ತೀನಿ. ದೆನ್ ಒಂದು ನೋಟ್ ಮಾಡ್ಕೋತೀನಿ, ಏನೇನೇನೆಲ್ಲ ಬೇಕು, ಯಾವ ಥರ ಮಾಡಿದೆ ಅಂತ ಒಂದು ನೋಟ್ ಮಾಡ್ಕೋತೀನಿ. ಸೊ ಆ ಥರ ನಂದೊಂದು ಬುಕ್ ಇದೆ, ಇದರಲ್ಲೆಲ್ಲ ರೆಸಿಪೀಸ್ ಬರ್ಕೊಂಡಿರ್ತೀನಿ. ಸೊ ಇವತ್ತು ಹಾಗೆಯೇ ಒಂದು ಗ್ರೀನ್ ಚಿಕನ್ ಗ್ರೇವಿ ರೆಸಿಪಿ ಬರೆದಿಟ್ಟಿದ್ದೀನಿ. ಸೊ ಅದರಲ್ಲಿ ಫಸ್ಟ್ ಏನೇನೆಲ್ಲ ಬೇಕು ಅದನ್ನು ಫಸ್ಟ್ ರೆಡಿ ಮಾಡಿರ್ತೀನಿ, ಯಾಕಂದರೆ ನಂಗೆ ಆಮೇಲೆ ಹುಡುಕ್ತಾ ಹೋದರೆ ಇಲ್ಲಿ ನಂದು ಅಡುಗೆ ಏನಾಗಿರುತ್ತೆ, ಬರ್ನ್ ಆಗಿರುತ್ತೆ, ಅದಕ್ಕೋಸ್ಕರ. ಓಕೆನಾ? ಬನ್ನಿ. ಫಸ್ಟು ಕೊಕೊನಟ್ ಆಯಿಲ್ ಬೇಕು. ಯಾ, ಕೊಕೊನಟ್ ಆಯಿಲ್. ದೆನ್ ಕ್ಲೋವ್ಸ್. ದೆನ್ ಏನಿಲ್ಲ, ಇದೆಲ್ಲ ಮಸಾಲೆಸ್ ಇದೆ. ಸೊ ಹಿಯರ್ ಆರ್ ದ ಮಸಾಲಾಸ್. ಓಕೆ, ಮತ್ತೇನು ಬೇಕು? ಚಿಕನ್ ಏನು? ಓಕೆ, ಆನಿಯನ್, 2 ಆನಿಯನ್, ಈ ಬೆಳ್ಳುಳ್ಳಿ ಸುಳಿಯೋದು ಉಂಟಲ್ಲ, ದೊಡ್ಡ ಕೆಲಸ ಅಲ್ವಾ? ಸುಲಿಕ್ಕೆ ಬರಲ್ಲ ಆ್ಯಕ್ಚುಲಿ ನನಗೆ. ಒಂದು ಮಿಂಟ್ ಲೀವ್ಸ್ ಅಂತ ಇದೆ, ಮಿಂಟ್ ಲೀವ್ಸ್ ಸ್ಟೆಮ್ ಕೂಡ ಹಾಕ್ತಾರಾ? ಐ ಡೋಂಟ್ ನೋ, ನಾನು ಹಾಕಲ್ಲ, ನೋಡೋಣ. ಜಸ್ಟ್ ಲೀವ್ ಮಾತ್ರ ಹಾಕ್ತೀನಿ. ಈ ಆ್ಯಂಗಲ್ ಓಕೆನಾ? ನಾನು ಕಾಣ್ತಿದ್ದೀನಿ. ಓಕೆ, ಆ್ಯಕ್ಚುಲಿ ನನ್ನ ಯೂಟ್ಯೂಬ್ ವೀಡಿಯೋಸ್ ಹೇಗಿರುತ್ತಂದರೆ ಏನು ಸ್ಕ್ರಿಪ್ಟ್ ಬರ್ಕೊಂಡು ಕೂತ್ಕೊಳ್ಳಲ್ಲ, ಯಾಕಂದರೆ ಅಷ್ಟೆಲ್ಲ ನನಗೇನು ಗೊತ್ತಿಲ್ಲ. ಜಸ್ಟ್ ಅನ್ಫಿಲ್ಟರ್ಡ್ ವೀಡಿಯೋ ನೋಡಬೇಕಂದ್ರೆ ನನ್ನ ವೀಡಿಯೋ ನೋಡ್ಬೋದು ನೀವು. ಏನು ಸ್ಕ್ರಿಪ್ಟ್ ಇರಲ್ಲ, ಸುಮ್ಮನೆ ನನ್ನಷ್ಟಕ್ಕೆ ನಾನು ಏನೋ ಮಾತಾಡ್ಕೊಂಡು ಮಾಡ್ತಾಯಿರ್ತೀನಿ. ನಿಮ್ಗೆ ಲೈಕ್ ಆದರೆ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ, ಆಯಿತಾ? ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ಒಂಚೂರು ಸಬ್ಸ್ಕ್ರೈಬ್ ಎಲ್ಲ ಮಾಡಲಿ. ಅಯ್ಯೋ ನೈಫಲ್ಲಿ ಇಟ್ಟೆ ನಾನು. ಇದೇ ಆಗೋದು, ಒಂದು ಅರ್ಧ ಕುಕ್ಕಿಂಗ್ ಈ ಥರನೇ ಹೋಗೋದಿಲ್ಲ. ನೈಫಲ್ಲಿ ಇಟ್ಟೆ ನಾನು. ಫಾರ್ವರ್ಡ್. ಒಂದು ರೂಲ್ ಏನಂದರೆ, ಕೀಪ್ ದ ಕಿಚನ್ ಕ್ಲೀನ್. ಆವಾಗ ನೀಟಾಗಿದ್ದರೆ ಬೇಗ ಅಡುಗೆ ಆಗುತ್ತೆ. ಓಕೆ, ಲೆಟ್ಸ್ ಟೇಕ್ ಅ ಬನಾಲೆ ನಾವು. ಓಕೆ, ಒಂಚೂರು ಕಾದಲಿ, ಇದು ಎಂಥದ್ದು ಕಾದಲಿ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಏನೋ ಒಂದು ಹೇಳಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಕನ್ನಡ ಅರ್ಧಂಬರ್ಧ, ನಮ್ಮದು ಮಂಗಳೂರು ಕನ್ನಡ ಹಂಗೆ ಅಲ್ವಾ? ಸಾರಿ, ಮಂಗಳೂರು ಕನ್ನಡ ಅಲ್ಲ, ನನ್ನ ಕನ್ನಡ ಹಂಗೆ. ಸಿ ಮೈ ಬುಕ್, ಮೈ ರೆಸಿಪಿ ಬುಕ್. ಮದುವೆ ಆದಮೇಲೆ ಎಲ್ಲ ಬರೆದಿಟ್ಟಿದ್ದೀನಿ ಏನೆಲ್ಲ ಮಾಡಬೇಕಂತ, ನೆಕ್ಸ್ಟ್ ನನ್ನ ಫ್ಯೂಚರ್ ಜನ್ರೇಷನ್ಗೆ ಹೆಲ್ಪ್ ಆಗಲಿ ಅಂತ. ಇವಾಗ ಕಾದಿದೆ, ಇದು ಎಣ್ಣೆ ಹಾಕೋಣ, ಆಯಿತಾ?
ಕೋಕೋನಟ್ ಆಯಿಲ್ ಊರಿಂದ ಚೂರು ಎಣ್ಣೆ ಹಾಕಿ ಮತ್ತೆ ಏನು ಸಮಾಚಾರ? ಹೇಗಿದೆ ಲೈಫು? ಓಕೆ, ನೌ ಆ್ಯಡ್ ಕ್ಲೌಸ್. ಸಾಕು. ಕೊರಿಯಂಡರ್ 1 ಸ್ಪೂನ್. ಸಿಮ್ಮಲ್ಲಿ ಇಡ್ತೀನಿ ನೀವು. ಓಕೆ, ನೆಕ್ಸ್ಟ್ ಕ್ಯುಮಿನ್ 1 ಸ್ಪೂನ್. ನೆಕ್ಸ್ಟ್ pepper 1/2 spoon. Fennel seeds 1 spoon. ಕನ್ಫ್ಯೂಸ್ ಆಗಲಿ, ಇದು ಜೀರಾ, ಆಗ ಹಾಕಿದ್ದು ಫೆನಲ್ ಸೀಡ್. ಇಟ್ಸ್ ಓಕೆ, ಎಲ್ಲ ಹಾಕ್ಲಿಕ್ಕೇನಲ್ಲ. ಓಕೆ, ಸ್ವಲ್ಪ ಮಿಕ್ಸ್ ಮಾಡೋಣ. ಮಸಾಲೆ ಎಲ್ಲ ಆಯ್ತಲ್ಲ. ಓಕೆ, ಈಗ ಲೆಟ್ಸ್ ಪುಟ್ ಆನಿಯನ್ಸ್. ಸಿಮ್ಮಲ್ಲಿ ಇಡಿ ಆಯಿತಾ. ಆನಿಯನ್ ಆದಮೇಲೆ ಗಾರ್ಲಿಕ್ ಹಾಕಿ. ಗಾರ್ಲಿಕ್ ಓಕೆ, ಸ್ಮೆಲ್ ಬರ್ತಿದೆ. ಜಿಂಜೋ ಮತ್ತೆಂತ ಇದು ಗಸಗಸೆ, ಪಾಪಿ ಸೀಡ್ಸ್ ಎಷ್ಟು? ಹಾಫ್. ಮಿಕ್ಸ್ ಮಾಡಿ. ಓಕೆ, ಇವಾಗ ಕೋಕೋನಟ್ ಹಾಕಿ. ದೆನ್ ಎಲ್ಲ ಲೀವ್ಸ್. ದಿಸ್ ಇಸ್ ಕರಿ ಲೀವ್. 2 ಸ್ಟೆಮ್ ಹಾಕ್ತೀನಿ ನಾನು, ಫ್ಲೇವರ್ ಬರುತ್ತೆ. ನೆಕ್ಸ್ಟ್ ಪುದೀನ, ಮಿಂಟ್ ಹಾಕಿ. ಓಕೆ, ಪುದೀನ ಸ್ಮೆಲ್ ಒಳ್ಳೆಯದಲ್ವಾ. ನೆಕ್ಸ್ಟ್ ಕೊರಿಯಂಡರ್. ಸಾರಿ, ಕಟ್ ಮಾಡಿ ಒಂಚೂರು ಕಟ್ ಮಾಡಿ. ಓಕೆ, ಮಿಕ್ಸ್ ಇಟ್ ವೆಲ್. ಸ್ಮೆಲ್ ಚೆನ್ನಾಗಿ ಬರ್ತಿದೆ, ರಿಸಲ್ಟು ಆ ಥರನೇ ಚೆನ್ನಾಗಿದ್ರೆ ಸಾಕಪ್ಪ. ನಿಮ್ಗೆ ಯಾವ ಥರ ಗ್ರೇವಿ ಇಷ್ಟ? ಗ್ರೀನ್ ಮಸಾಲ ಆರ್ ರೆಡ್ ಮಸಾಲ? ಕಮೆಂಟ್ ಮಾಡಿ ಆಯಿತಾ, ನಿಮ್ಗೆ ಯಾವ ಮಸಾಲೆ ಇಷ್ಟ ಅಂತ. ಅದೊಂದು ಸ್ಟೆಮ್ ಬೇರೆ ಬಿದ್ದಿದೆ, ಅಯ್ಯೋ, ಹ್ಯಾಪನ್ಸ್ ನೋ. ಓಕೆ, ಮಿಕ್ಸ್ ಇಟ್ ವೆಲ್. ಆ್ಯಡ್ ಗ್ರೀನ್ ಚಿಲ್ಲಿ ಆಲ್ಸೋ. ನಾನು 3 ಹಾಕ್ತಿದ್ದೀನಿ, ಬಿಕಾಸ್ ನಾನು 1/2 kg ಚಿಕನ್ ಮಾಡ್ತಿರೋದು. 1 kg 6 ಹಾಕಿ. ಓಕೆ, ಇದೆಲ್ಲ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ಸಪ್ರೇಟ್ ಪಾತ್ರೆಯಲ್ಲಿ ಹಾಕಿರ್ತೀನಿ, ಒಂಚೂರು ತಣ್ಣಗಾಗಲಿ. ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ತಣ್ಣಗಾಗಲಿಕ್ಕೆ ಇಡಬೇಕಲ್ಲ, ಅದಕ್ಕೆ. ಚಿಕನ್ ಬೇಯಿಸೋಣ. ಕೆಲವರು ಮಸಾಲೆ ಹಾಕಿ ಆಮೇಲೆ ಚಿಕನ್ ಹಾಕಿ ಮಾಡ್ತಾರೆ. ನಾನು ಯೂಟ್ಯೂಬಲ್ಲಿ ನೋಡಿದೆ ಯಾವ ಥರ ಅಂದರೆ ಅವ್ರು ಸಪ್ರೇಟ್ ಮಾಡಿದ್ರು. ಹಾಗೆ ನಾನು ಸಹ ಹಾಗೆ ಮಾಡ್ತೀನಿ. ಒಂದೊಂಚೂರು ಸೇಮ್ ಬರಲ್ಲ ನನಗೆ, 2-3 ಬೇಡ, ಯಾರು ತೊಳೆಯೋದನ್ನು. ಸೊ ಅದೇ ಪಾತ್ರೆಯಲ್ಲಿ ಒಂಚೂರು ಕೋಕೋನಟ್ ಆಯಿಲ್ ಹಾಕ್ತೀನಿ. ಓಕೆ, ಅದರ ನೆಕ್ಸ್ಟ್ 1-2 ಸ್ಮಾಲ್ ಕ್ಲೋವ್ಸ್ ಹಾಕ್ತೆ. ಅದರ ನೆಕ್ಸ್ಟ್ ಸಿನಮಮ್, ಸಾರಿ ಕ್ಲೋವ್ಸ್ ಅಲ್ಲ, ಅದು ನಾನು ಸಿನಮಮ್ ಹಾಕಿದ್ದು. ಕ್ಲೋವ್ ಒಂದು 4 ನಂಬರ್. ಓಕೆ, ಮಿಕ್ಸಿಂಗ್. ಓಕೆ,
ಇವಾಗ ಇದಕ್ಕೆ ಚಿಕನ್ ಹಾಕಿ. ನಮ್ಮದು 1/2 kg ಚಿಕನ್ ಅಷ್ಟೇ, ನಾವು ಇಬ್ಬರೇ ಇರೋದು, ಒಂದೇ ದಿನಕ್ಕೆ ಮಾಡ್ತಿರೋದು. ಹೆಂಗಂದರೆ ಅದೇ ದಿನ ಖಾಲಿ ಆಗಬೇಕು. ಇವಾಗ ನಾ ಮಾಡಿರೋ ಅಡುಗೆ ಚೆನ್ನಾಗಾಗಿದೆ ಅಂತ ನನಗೆ ಅದೊಂದು 2-3 ದಿನ ಹೋಯಿತು ಅಂದರೆ ನಾ ಮಾಡಿದ ಅಡುಗೆ ಚೆನ್ನಾಗಾಗಿಲ್ಲ ಅಂತ. ಆಲ್ ಜೊತೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ, ಆ್ಯಡ್ ಸಮ್ ಪಿಂಚ್ ಆಫ್ ಸಾಲ್ಟ್. ಓಕೆ, ಸಾಲ್ಟ್ ಹಾಕಿ, ನೆಕ್ಸ್ಟ್ ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಹಾಕಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ, ಎಲ್ಲ ಮಿಕ್ಸ್ ಆಗಿ ಟರ್ಮರಿಕ್ ಸಾಲ್ಟ್ ಎಲ್ಲ ಆಯಿಲ್ ಜೊತೆ. ಇವಾಗ ಚಿಕನ್ ಕುಕ್ ಆಗಲಿ ಸ್ವಲ್ಪ ಸಿಮ್ಮಲ್ಲಿಟ್ಟು. ಸೊ ನೆಕ್ಸ್ಟ್ ಸ್ಟೆಪ್, ಸೊ ಇದನ್ನು ಗ್ರೈಂಡ್ ಮಾಡೋಣ. ಓಕೆ, ಇದಕ್ಕೆ ಟ್ಯಾಮರಿನ್ ಹಾಕಿ, ಒಂದು ಸ್ಮಾಲ್ ಪಿಂಚ್ ಆಫ್ ಟ್ಯಾಮರಿನ್, ದೆನ್ ಟರ್ಮರಿಕ್, ಎಲ್ಲೋ ಡಬ್ಬ ಟರ್ಮರಿಕ್, 1 ಸ್ಪೂನ್ ಆಫ್ ಟರ್ಮರಿಕ್ ಹಾಕಿ, ಪ್ಯೂರ್ ಟರ್ಮರಿಕ್. ದೆನ್ ಸ್ವಲ್ಪ ವಾಟರ್ ಆ್ಯಡ್ ಮಾಡಿ. ಓಕೆ, now grind it well. Now add the masala. ಭಯಂಕರ ಗ್ರೀನ್ ಆಗಿ ಫ್ಲಾಪ್ ಆಗಿಲ್ಲ ಅಂದರೆ ಸಾಕು. ಸೊ ಮತ್ತೊಂದು ಬ್ಯೂಟಿಫುಲ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. Until then, keep smiling, keep growing and keep cooking. Bye-bye.